ಶುರು ಮಾಡೋಣ. ಸಖತ್ತಾಗವಳೆ, ಸುಮ್ನೆ ನಗ್ತಾಳೆ, ಕದ್ದು ನೋಡ್ತಾಳೆ, ಬಿದ್ದೆ ಬೀಳ್ತಾಳೆ. ಹಲೋ, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಗುಡ್ ಮಾರ್ನಿಂಗ್. ಈ ವಿಡಿಯೋ ಅಬೌಟ್ ನಾನು ಊರಿಗೆ ಹೋಗ್ತಿದ್ದೀನಿ. ಎಸ್, ಮಾರ್ನಿಂಗ್ 9 o'clock ಹೊರಟೆ ಮನೆಯಿಂದ. ಇವಾಗ ಹೋಗಿ ನೋಡಬೇಕು ಡೈರೆಕ್ಟ್ ಬಸ್ ಸಿಗುತ್ತಾ ಅಥವಾ ಮೈಸೂರಲ್ಲಿ ಬಸ್ ಚೇಂಜ್ ಮಾಡಬೇಕಾ ಅಥವಾ ಏನು ಅಂತ. ಸೊ ನಾನು ರಿಷಿ ಇಬ್ಬರೇ ಹೊರಟಿದ್ದೀವಿ. ಅವನಂದು ಫುಲ್ ಹ್ಯಾಪಿಯಾಗಿ ಕಾಯ್ತಾ ಇದ್ದಾನೆ, ಯಾವಾಗ ಎಷ್ಟೊತ್ತಿಗೆ ಹೋಗ್ತೀವಿ, ಎಷ್ಟೊತ್ತಿಗೆ ಬಸ್ ಸಿಗುತ್ತೆ ಅಂತ ಕೇಳ್ತಾನೇ ಇದ್ದಾನೆ. ಬಟ್ ಅವನ ಪಪ್ಪನಿಗೆ ಬರಲಿಕ್ಕಾಗಲ್ಲ, ಬಿಕಾಸ್ ಡ್ಯೂಟಿ ಬ್ಯುಸಿ. ಆ್ಯಂಡ್ ನೆಕ್ಸ್ಟ್ ಏನಕ್ಕಾರ ರಜಾ ಬೇಕು ಅಂದರೆ ಸ್ವಲ್ಪ ಕಷ್ಟ ಆಗುತ್ತೆ ಅಂತೇಳಿ ಇವಾಗ ಅವ್ರು ಬರ್ತಾ ಇಲ್ಲ. ನಾನು ರಿಷಿ ಇಬ್ಬರೇ ಹೋಗ್ತಿದ್ದೀವಿ. ಅತ್ತೆ ಏನೋ ಸ್ವಲ್ಪ ಕೆಲಸ ಇದೆ, ಬಂದು ಹೋಗು ಅಂತ ಕರೆದ್ರು. ಹಾಗೆ ಇವಾಗ ಸ್ಯಾಟ್ಲೈಟ್ ಬಸ್ ಸ್ಟ್ಯಾಂಡ್ ಹೋಗ್ತಾ ಇದ್ದೀನಿ, ಮೈಸೂರು ರೋಡ್. ಎಸ್, ಬಸ್ ಹತ್ಕೊಂಡೆ. ನನಗೆ ಡೈರೆಕ್ಟ್ ಬಸ್ ಮಡಿಕೇರಿ ಸಿಕ್ಕಿಲ್ಲ. ಸೊ ಮೈಸೂರು ತನಕ ಒಂದು ಬಸ್ ಹೋಗಿ ಅಲ್ಲಿ ಮತ್ತೆ ಬಸ್ ಚೇಂಜ್ ಮಾಡಬೇಕು. ಸೊ ಹೋಗ್ತಾ ಎಲ್ಲಾದರೂ ಹಶ್ವಾದರೆ ಅಂಥೇಳಿ ರಿಷಿಗೆ ಅಂತೇಳಿ ಸ್ವಲ್ಪ ಏನು ಗೋಧಿ ದೋಸೆ ಅದೆಲ್ಲ ರೆಡಿ ಮಾಡ್ಕೊಂಡಿದ್ದೀನಿ. ನನಗೆ ಸ್ವಲ್ಪ ಆರೆಂಜು ಮತ್ತು ಕುಕುಂಬರೆಲ್ಲ ಇಟ್ಕೊಂಡಿದ್ದೀನಿ. ರಿಷಿ ನಿದ್ದೆ. ಸೊ ಏನೋ ಒಂಥರ ಖುಷಿನೂ, ಬಟ್ ಸ್ವಲ್ಪ ಬಿಸಿಲು ಜಾಸ್ತಿ ಇರೋದಕ್ಕೆ ಟಯರ್ಡು ಆಗಿದೆ. ರೀಚ್ ಆದೆ. ಟೈಮ್ 12:30ಗೆ ಮೈಸೂರು ರೀಚ್ ಆಗಿ ಆಯಿತು. ಆ್ಯಂಡ್ ಇವಾಗ ಬಸ್ ಚೇಂಜ್ ಮಾಡಿ ಶುಂಠಿಕೊಪ್ಪ ಬಸ್ ಇಟ್ಟಿದ್ದೀನಿ, ಅಂದರೆ ಮಡಿಕೇರಿ ಬಸ್ಸು. ಮಡಿಕೇರಿಗಿಂತ ಸ್ವಲ್ಪ ಮುಂಚೆನೇ ಇಟ್ಕೋಬೇಕು ನಾನು. ಖುಷಿ ಸತ್ತಮ್ಮ ಮನೆಗೆ ಹೋಗ್ತಾ ಇದ್ದೀವಿ. ಮಾಮನಿಗೆ ಆಲ್ರೆಡಿ ಕಾಲ್ ಮಾಡಿ ಹೇಳಿದ್ದೀನಿ ಮೈಸೂರಲ್ಲಿ ಬಸ್ ಚೇಂಜ್ ಮಾಡಿದೆ ಅಂತ. ಬಟ್ ಒಂದು 3:30, 4 o'clock ಐ ಥಿಂಕ್ ರೀಚ್ ಆಗ್ತೀನಿ. ಸೊ ಮಾಮನಿಗೂ ಇದೇ ಟೈಮಿಂಗ್ ಹೇಳಿದ್ದೀನಿ. ಅವ್ರು ಬರ್ತಾರೆ, ಅಲ್ಲಿಂದ ಬೈಕಲ್ಲಿ ಪಿಕ್ ಮಾಡಿ ಕರ್ಕೊಂಡು ಹೋಗ್ತಾರೆ. ಆ್ಯಂಡ್ ನಮ್ಮ 4 ಡೇಸು ಮಡಿಕೇರಿ ಕಾಲಿದೆ. ವೀಕ್ ಡೇಸ್ ಅಲ್ವಾ. ಇವಾಗ ಇಲ್ಲಿದ್ದೀನಿ ಗೊತ್ತಾ, ಸೊ 4:30ಗೆ ಶುಂಠಿಕೊಪ್ಪ ರೀಚ್ ಆದೆ. ಬಟ್ ಮಾಮ ಏನೂ ಬಂದಿಲ್ಲ, ಸ್ವಲ್ಪ ಕೆಲಸ ಅಂತ ಆಟೋ ಕಳಿಸ್ಕೊಟ್ಟಿದ್ದಾರೆ. ಬಟ್ ಪರಿಚಯದವ್ರೆ. ಆ ಅಣ್ಣನೂ ಹೋಗ್ತಾ ವ್ಲಾಗ್ ಮಾಡುವಾಗ ಅಮ್ಮಂಗೆ ಸ್ವಲ್ಪ ಹೆಲ್ಪ್ ಮಾಡು ಅಂತ ತಮಾಷೆ ಮಾಡ್ತಾಯಿದ್ರು. ನಾನು ಅದಕ್ಕೆ ಹೇಳ್ತಾ ಇದ್ದೆ, ಹೆಲ್ಪ್ ಮಾಡ್ತಾನೆ ವೀಡಿಯೋದಲ್ಲೆಲ್ಲ ಬರ್ತಾ ಇರ್ತಾನೆ ನೋಡಿ ಅಂತ. ಅವರೆಲ್ಲರೂ ನಾನು ವೀಡಿಯೋ ನೋಡ್ತಾ ಇರ್ತಾರೆ, ಹೀಗೆ ಕೇಳಿ ಖುಷಿ ಆಯಿತು. ಸೊ ಮನೆಗೆ ಬಂದು ಚೆಂದ ವೀಡಿಯೋ ಮಾಡಬೇಕು, ನನ್ನ ಡೈಲಿ ರೊಟೀನ್ ಏನೆಲ್ಲ ಇರುತ್ತೆ, ಹೇಗಿರುತ್ತೆ ಅಂತ ತೋರಿಸ್ಬೇಕು ಅಂದ್ಕೊಂಡೆ. ಬಟ್ ಇಲ್ಲಿ ವೀಡಿಯೋ ಮಾಡೋ ಸ್ಥಿತಿಯಲ್ಲಿ ಇಲ್ಲ. ಯಾಕಂದರೆ ಇಲ್ಲಿ ಆಲ್ ಟೈಮ್ ಇಂಜಿನ್ ಆನ್ ಆಗಿರುತ್ತೆ, ಅಂದರೆ ತೋಟ ಎಲ್ಲ ಸ್ಪ್ರಿಂಕ್ಲರ್ ನೀರು ಹೊಡಿತಿದ್ದಾರೆ. ಹಾಗಾಗಿ ಇಂಜಿನ್ ಸೌಂಡ್ ಇರೋದ್ರಿಂದ ವೀಡಿಯೋ ಮಾಡೋಕ್ಕಾಗ್ತಿಲ್ಲ. ಸೊ ಎಲ್ಲನೂ ಸ್ವಲ್ಪ ವೀಡಿಯೋ ಹಾಗೆ ಏನು ಕ್ಯಾಪ್ಚರ್ ಮಾಡಿಕೊಂಡು ಅದಕ್ಕೆ ವಾಯ್ಸ್ ಓವರ್ ಕೊಟ್ಟು ಈ ಒಂದು ಚಿಕ್ಕ ವ್ಲಾಗು ಎಷ್ಟಾಗುತ್ತೋ ಅಷ್ಟು ಎಡಿಟ್ ಮಾಡಿ ಅಪ್ಲೋಡ್ ಮಾಡ್ತಾಯಿದ್ದೀನಿ. ಇಷ್ಟ ಆದರೆ ಲೈಕ್ ಮಾಡಿ ಗೈಸ್, ಹಾಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ.